Hello, my dear Karnataka Pharma champions. Welcome back to KPC classes. So, yes, as I said, 2026, this is a golden year for government job opportunities. Yes. ನಾನು ಆಲ್ರೆಡಿ ಹೇಳಿದ್ದೆ, ರಿಪೀಟೆಡ್ ಆಗಿ ಬಹಳಷ್ಟು ಕ್ಯಾಂಡಿಡೇಟ್ಗೆ ಇನ್ಫಾರ್ಮ್ ಕೂಡ ಮಾಡಿದ್ದೀನಿ. 2026 ಅಲ್ಲಿ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಬರುವಂತ ನೋಟಿಫಿಕೇಶನ್ಸ್ ಬಹಳ ಅಪರ್ಚುನಿಟೀಸ್ ಇದೆ ಅಂತ. ಓಕೆ, ಸೊ ಎಸ್, ಫೈನಲಿ CGHS ಕಡೆಯಿಂದ ಒಂದು ನೋಟಿಫಿಕೇಶನ್ಸ್ ರಿಲೀಸ್ ಆಗಿದೆ. ಓಕೆ, ಯಾ, CGHS ನಲ್ಲಿ ಫಾರ್ಮಸಿಸ್ಟ್ ಪೋಸ್ಟ್ಗೆ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಇವತ್ತು ಜಸ್ಟ್ SSC ಕಡೆಯಿಂದ ರಿಲೀಸ್ ಆಗಿದೆ. SSC means this is a staff selection commission. Okay, ಇದು ಜಸ್ಟ್ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಬಾಡಿ. ಬಟ್ ಪೋಸ್ಟ್ ಬಂದಿರೋದು CGHS ನಲ್ಲಿ. CGHS ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಂತ. ಓಕೆ, ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರ್ತಕ್ಕಂಥ ಒಂದು ಆರ್ಗನೈಸೇಷನ್. ಸೊ ಇದು ಒಂದು CGHS ಪ್ರತಿಯೊಂದು ಮೇಜರ್ ಸಿಟೀಸ್ ನಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ. ಓಕೆ, ಸೊ ಸ್ಪೆಷಲಿ ದಿಸ್ ಹಾಸ್ಪಿಟಲ್ ಈಸ್ ಡೆಸಿಗ್ನೇಟೆಡ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಓಕೆ, ಸೊ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಿರ್ತಾರಲ್ಲ, ಸೊ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಲೈಕ್ ಇವಾಗ ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು ಅಂಡ್ ಡಿಫ್ರೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಅಂಡ್ ದೇರ್ ಫ್ಯಾಮಿಲೀಸ್ಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ಮಾಡಿರುತ್ತೆ. ಓಕೆ, ಸೊ ಆ ಹಾಸ್ಪಿಟಲ್ ಅಲ್ಲಿ ಆಸ್ ಎ ಫಾರ್ಮಸಿಸ್ಟ್ ಆಗಿ ನೀವು ಜಾಬ್ ಮಾಡ್ಬೋದು. ಎಸ್, ದಿಸ್ ಇಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಓಕೆ, ಸೊ ಏನೆಲ್ಲ ಇದೆ ನೋಟಿಫಿಕೇಶನ್ ಅಲ್ಲಿ, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಸೊ ಪ್ರತಿಯೊಂದು ಡೀಟೇಲ್ ನ ನೋಡ್ತಾ ಹೋಗೋಣ. ಓಕೆ, ಸೊ ಇದು ನೋಟಿಫಿಕೇಶನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಮ್ಮ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದು KPC ಕ್ಲಾಸಸ್ದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ. ಓಕೆ, ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಜಾಯ್ನ್ ಆಗಿ. ಓಕೆ, ಎಸ್, ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ 13/4/2026 to 4/5/2026. ಓಕೆ, ಸೊ 13/4 ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದು, 13th ಏಪ್ರಿಲ್ ಇಂದ. ಅಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು May 4th. ಓಕೆ, May 2026 ವರೆಗೂ ಟೈಮಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ಅರೌಂಡ್ ಯು ಹ್ಯಾವ್ 20 days ಆಫ್ ಟೈಮಿಂಗ್. ಓಕೆ, 20 days ನಿಮಗೆ ಟೈಮಿಂಗ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ಗೆ. ಅಂಡ್ ಲಾಸ್ಟ್ ಡೇಟ್ ಫಾರ್ ಟೈಮ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ 4/5/2026. ದಿಸ್ ಇಸ್ ದಿ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ SSC CGHS ಫಾರ್ಮಸಿಸ್ಟ್. ಓಕೆ, ಪೋಸ್ಟ್. ಓಕೆ, 4/5/2026 ಲಾಸ್ಟ್ ಡೇಟ್ ಇದೆ. ಓಕೆ, ಸೊ ಇದೊಂದು ಮತ್ತೆ ನಿಮಗೆ ಡೇಟ್ ಆಫ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಒಂದು ಟೆಂಟೇಟಿವ್ ಡೇಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಸೊ ಎಕ್ಸಾಮಿನೇಷನ್ ಮೋಸ್ಟ್ ಪ್ರಾಬಬಲಿ ಟೆಂಟೇಟಿವ್ ಡೇಟ್ ಇನ್ June 2026. ಜೂನ್ ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಸೊ ಮತ್ತೆ ನೋಡ್ತಾ ಹೋಗೋಣ ಏನೆಲ್ಲ ಇನ್ಫಾರ್ಮೇಶನ್ ಇದೆ. ಒಂದ್ ಸ್ವಲ್ಪ ಬೇಸಿಕ್ ಆಗಿ ನಿಮ್ಗೆ ಏನ್ ಗೊತ್ತಿರಬೇಕು ಅದನ್ನ ಮಾತ್ರ ಅಪ್ಡೇಟ್ ಕೊಡ್ತೀನಿ. ರಿಮೈನಿಂಗ್ ನೀವೆಲ್ಲ ಇದರಲ್ಲಿ ನೋಡ್ತಾ ಹೋಗಿ. ಓಕೆ, ಎಸ್, ಯಾ, ಕಂಡೀಷನ್ಸ್ ಆನ್ ಸೀಕಿಂಗ್ ಫೀಸ್ ಕನ್ಸೆಷನ್, ಏಜ್ ರಿಲ್ಯಾಕ್ಸೇಷನ್ ಅಂಡ್ ರಿಸರ್ವೇಶನ್. ಓಕೆ, ಸೊ ಸ್ಪೆಷಲಿ ರಿಸರ್ವೇಶನ್ ಎಲ್ಲ ಇರುತ್ತೆ, ಕೆಟಗರಿ ವೈಸ್ ರಿಸರ್ವೇಶನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿ ಕಾನ್ಸಂಟ್ರೇಟ್. SC ST OBC ಅಂಡ್ EWS ರಿಸರ್ವೇಶನ್ ಎಲ್ಲ ಇರುತ್ತೆ. ಸೊ SC ST ಸ್ಟೇಟ್ ಸರ್ಟಿಫಿಕೇಟ್ ನಡೆಯೋದಿಲ್ಲ, ಕಂಪಲ್ಸರಿ ಸೆಂಟ್ರಲ್ ಗೌರ್ಮೆಂಟ್ SC ST ಸರ್ಟಿಫಿಕೇಟ್ನೇ ಇರಬೇಕು. ಬಹಳಷ್ಟು ಸ್ಟೂಡೆಂಟು ಕನ್ಫ್ಯೂಸ್ ಮಾಡ್ಕೋತೀರಾ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸ್ಟೇಟ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಅಪ್ಲೈ ಆಗೋದಿಲ್ಲ, ಕಂಪಲ್ಸರಿ ಸೆಂಟ್ರಲ್ದು ಸರ್ಟಿಫಿಕೇಟ್ ಬೇಕು. ಅಂಡ್ ಫಾರ್ OBC ಆಲ್ಸೋ ಅದರ್ ಬ್ಯಾಕ್ವರ್ಡ್ ಕಾಲ್ಸ್. ಓಕೆ, OBC ನಲ್ಲಿ OBC NCL ಅಂತ ಇರಬೇಕು ಕಂಪಲ್ಸರಿ. ಓಕೆ, ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲ ನೀವೇನ್ ಥಿಂಕ್ ಮಾಡ್ತೀರಾ, ಸರ್ ನಮ್ದು ಕೆಟಗರಿ ಸ್ಟೇಟ್ ಅಲ್ಲಿ 3A ಬರುತ್ತೆ, 3B ಬರುತ್ತೆ, ಸೊ ನಾವು ಸೆಂಟ್ರಲ್ ಅಲ್ಲಿ ಕೂಡ OBC ಅಂತ ಅಪ್ಲೈ ಮಾಡ್ಕೋತೀರಾ? ನೋ, 3A 3B ಕ್ಯಾಂಡಿಡೇಟ್, ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ ದೇ ಆರ್ ಬಿಲಾಂಗ್ ಟು ಜನರಲ್ ಕೆಟಗರಿ ಓನ್ಲಿ. ಓಕೆ, ಸೊ ನೀವೇನ್ ಮಾಡ್ಬೇಕು, ಜನರಲ್ ಕೆಟಗರಿ ಇದ್ದವರು EWS ಸರ್ಟಿಫಿಕೇಟ್ ನ ಮಾಡ್ಕೋಬೇಕು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ EWS ಸರ್ಟಿಫಿಕೇಟ್. ದಿಸ್ ಇಸ್ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಓಕೆ, ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ OBC ಕ್ಯಾಂಡಿಡೇಟ್ ಸ್ಪೆಷಲಿ ಇಲ್ಲಿ ನೋಡಿ, OBC ಕ್ಯಾಂಡಿಡೇಟ್ ನಿಮ್ಮ ಹತ್ರ ಕಂಪಲ್ಸರಿ ಸರ್ಟಿಫಿಕೇಟ್ ಇರಬೇಕು. ಅದು ಕೂಡ 4/5/2026 ಒಳಗಡೆ ಇರ್ತಕ್ಕಂತಹ ಸರ್ಟಿಫಿಕೇಟ್ ಇರಲೇಬೇಕು, ಮ್ಯಾಂಡೇಟರಿ. ಸರ್ ನಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಸರ್, ಇವಾಗ ಆಮೇಲೆ ಇನ್ನೊಂದು 2 months ಬಿಟ್ಟು ಮಾಡಿಸ್ಕೊಂಡ್ರೆ ನಡೆಯುತ್ತಾ? ನೋ, ಕಂಪಲ್ಸರಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಕ್ರೂಷಿಯಲ್ ಡೇಟ್ ಫಾರ್ ದಿಸ್ ಪರ್ಪೋಸ್ ವಿಲ್ ಬಿ 4/5/2026. ಸಚ್ ಕ್ಯಾಂಡಿಡೇಟ್ಸ್ ಮೇ ಆಲ್ಸೋ ನೋಟ್ ದಟ್ ದೇರ್ ಕ್ಯಾಂಡಿಡೇಟ್ ವಿಲ್ ರಿಮೇನ್ provisional till veracity of the concerned document is verified by the ಅಪಾಯಿಂಟಿಂಗ್ ಅಥಾರಿಟಿ. ಓಕೆ, ಸೊ ಕಂಪಲ್ಸರಿ ನಿಮ್ಮ ಹತ್ರ 4/5/2026 May 4th ಒಳಗೆ ಇರ್ತಕ್ಕಂಥ ಸರ್ಟಿಫಿಕೇಟ್ ಇರಬೇಕು. ಓಕೆ, ಅದು ಕೂಡ ಇದೇ ವರ್ಷ 2026 ಫೈನಾನ್ಷಿಯಲ್ ಇಯರ್ದೇ ಇರಬೇಕು. ಓಕೆ, ಸೊ ಇವಾಗ ನಿಮಗೆ ಚಾನ್ಸ್ ಇದೆ, ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, OBC SC ST ಅಂಡ್ EWS ಕಂಪಲ್ಸರಿ 4/5/2026 ಒಳಗಡೆನೆ ಇರಬೇಕು ಕಂಪಲ್ಸರಿ. ಓಕೆ, EWS ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಎಕನಾಮಿಕಲಿ ವೀಕರ್ ಸೆಕ್ಷನ್. ಓಕೆ, ಇದು ಕೂಡ ವ್ಯಾಲಿಡ್ ಫಾರ್ ಫೈನಾನ್ಷಿಯಲ್ ಇಯರ್ 2026 ಇರಬೇಕು, 2025-26.
ಓಕೆ ಎಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಹಳಷ್ಟು ಜನ ಕ್ಯಾಂಡಿಡೇಟ್ಸು ಸೆಲೆಕ್ಷನ್ ಆಗಿಬಿಟ್ಟು ಇದರಲ್ಲಿ ಏನಾಗ್ತಾರೆ, ಹೊರಗೆ ಹೋಗ್ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ. ಅದು ಬಹಳ ಕೇರ್ ತಗೊಳ್ಳಿ. ಓಕೆ, ಸರ್ಟಿಫಿಕೇಟ್ ಈವನ್ ಜಿಪ್ಯಾಟ್ PGCET ನಲ್ಲಿ ಕೂಡ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ಕೋತೀರಾ. ಅಂಡ್ ಎಸ್, ಏಜ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ ಫಾರ್ಮಸಿಸ್ಟ್ ನಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಟೋಟಲ್ 27 to 30 ಇಯರ್ಸ್ ವರೆಗೂ ಏಜ್ ಇದೆ. ಓಕೆ, ಅಂಡ್ OBC ಅವರು ಅಡಿಷನಲ್ ಆಗಿ 3 ಇಯರ್ಸ್ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನಿಮಗೆ. ಅಂಡ್ ಫಾರ್ SC ST 5 ಇಯರ್ಸ್ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, EWS ಗೆ ಏಜ್ ರಿಲ್ಯಾಕ್ಸೇಷನ್ ಇರೋದಿಲ್ಲ, ಬಟ್ ರಿಸರ್ವೇಶನ್ ಇರುತ್ತೆ ನಿಮಗೆ. ಓಕೆ, 27 to 30 ಇಯರ್ಸ್ ಇದೆ. ಕೆಲವೊಂದು ಪೋಸ್ಟ್ ಅಲ್ಲಿ 27 ಮೆನ್ಷನ್ ಮಾಡಿದ್ದಾರೆ, ಕೆಲವೊಂದು ಪೋಸ್ಟ್ ಅಲ್ಲಿ 30 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಏನಂತ ಗೊತ್ತಾಗುತ್ತೆ ನಮಗೆ. ಓಕೆ, ಎಸ್. ನೆಕ್ಸ್ಟ್ ಸರ್ವಿಸ್ ಮ್ಯಾನ್, ಇದೊಂದ್ಸರಿ ನೋಡ್ಕೊಳ್ಳಿ. PDF ನ ನಾನು ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಓಕೆ, ಎಸ್, ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಫೋಟೋಸ್ ಎಲ್ಲ ಯಾವ ರೀತಿ ಇರಬೇಕು, ಆಧಾರ್ ಕಾರ್ಡು. ಸೊ ನಿಮಗೆ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಅಲ್ಲಿ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ SSC ನಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಮೊದಲು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, OTR ನಂಬರ್. ಓಕೆ, OTR ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಸೊ ಎಸ್, ಮತ್ತೆ ನೋಡ್ತಾ ಹೋಗೋಣ ಏನು ಇಂಪಾರ್ಟೆಂಟ್ ಇದೆ. ಹೌ ಟು ಅಪ್ಲೈ. ಓಕೆ, ಸೊ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಅಪ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಂಪಾರ್ಟೆಂಟ್ ಹೇಳೋದಾದ್ರೆ, ಎಸ್, ಅಪ್ಲಿಕೇಶನ್ ಫೀಸ್ ಈಸ್ 100 rupees, ಜಸ್ಟ್ 100 rupees ಇದೆ. ಓಕೆ ಸರ್, ನಾವು ಅಪ್ಲೈ ಮಾಡ್ಬೋದಾ ಸರ್, ಇವಾಗ M.Pharm ಮಾಡ್ತಿದ್ದೀನಿ ಸರ್, ನಮಗೆ ಓದೋಕೆ ಟೈಮ್ ಇಲ್ಲ. ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ಗೆ ಎಕ್ಸಾಮ್ ಸೆಂಟರ್ ಕೂಡ ಕರ್ನಾಟಕದಲ್ಲಿ ಇರುತ್ತೆ. ಅಂಡ್ ಸ್ಪೆಷಲಿ ಇಲ್ಲಿ ನೋಡಿ, the women candidate and the candidate belong to scheduled caste and scheduled tribe and persons with a marked disability, ex-servicemen or eligible for reservation or exempted from the payment of fee. Okay, so ನಿಮಗೆ 1 rupees ಕೂಡ ಅಪ್ಲಿಕೇಶನ್ ಇಲ್ಲ, ಅಪ್ಲಿಕೇಶನ್ಗೆ 1 rupees ಕೂಡ ತಗೊಳ್ಳೋದಿಲ್ಲ. ವುಮೆನ್ ಕ್ಯಾಂಡಿಡೇಟ್ ಕಂಪ್ಲೀಟ್ಲಿ ಫ್ರೀ, ನಿಮಗೆ ಯಾವುದೇ ಕ್ಯಾಟಗರಿ ಆಗಿರ್ಬೋದು. ಅಂಡ್ SC ST ಕ್ಯಾಂಡಿಡೇಟ್ ಕಂಪ್ಲೀಟ್ಲಿ ಫ್ರೀ. ಅಂಡ್ PWD ಕ್ಯಾಂಡಿಡೇಟ್ ಅವ್ರಿಗೆ ಕಂಪ್ಲೀಟ್ಲಿ ಫ್ರೀ. ಅಂಡ್ ಎಕ್ಸ್-ಸರ್ವಿಸ್ ಮ್ಯಾನ್ ದವರಿಗೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಕನ್ಸೆಷನ್ ಇದೆ. ಓಕೆ, ಜಸ್ಟ್ ಜನರಲ್ ಮೆರಿಟ್ ಅಂಡ್ EWS ಅಂಡ್ OBC ಕ್ಯಾಂಡಿಡೇಟ್ ಅವರು 100 rupees ನ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ಫೀಸ್ ಕೂಡ ಬಹಳ ಕಡಿಮೆ ಇದೆ ಅಪ್ಲಿಕೇಶನ್ ಫೀಸು, ಬಟ್ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂಡ್ ಹಿಯರ್ ಸೆಂಟರ್ ಫಾರ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್. ಓಕೆ, ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಒಂದು ಆಪ್ಷನ್ಸ್ ಎಲ್ಲ ಕೇಳುತ್ತೆ. ಓಕೆ, ನಿಮಗೆ ಎಕ್ಸಾಮ್ ಸೆಂಟರ್ ಯಾವ ಕಡೆ ತಗೋಬೇಕು ಅಂತ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಕರ್ನಾಟಕ ಕೇರಳ ರೀಜನ್. ಓಕೆ, ಸೊ ಕರ್ನಾಟಕ ಕೇರಳ ರೀಜನ್ ನಿಮಗೆ ಇಲ್ಲಿದೆ. ಆ ಕರ್ನಾಟಕ ಕೇರಳ ರೀಜನ್ಗೆ ಬೆಂಗಳೂರು ಇದೆ, ಬೆಳಗಾವಿ, ಕಲಬುರಗಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ. ಓಕೆ, ಸೊ ಎಲ್ಲ ಮೇಜರ್ ಡಿಸ್ಟಿಕ್ಸ್. ಓಕೆ, ಸೊ ಮೇಜರ್ ಸಿಟೀಸ್ ಎಲ್ಲ ನಿಮಗೆ ಕೊಟ್ಟಿದ್ದಾರೆ. ಇವೆಲ್ಲ ಇದರಲ್ಲಿ ಯಾವ್ದಾದ್ರು ನೀವು ಒಂದನ್ನ ಚೂಸ್ ಮಾಡ್ಕೋಬಹುದು, ನಿಮ್ಗೆ ನಿಯರ್ ಬೈ ಇದ್ದು. ಓಕೆ, ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ನಿಮ್ಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ಬಿಟ್ಟು ದಿಸ್ ಇಸ್ ಎ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಅಬ್ಜೆಕ್ಟಿವ್ ಟೈಪ್. ಓಕೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಸಿಲೆಬಸ್ ಬಂದ್ಬಿಟ್ಟು ನಿಮಗೆ ಜನರಲ್ ಇಂಟೆಲಿಜೆನ್ಸ್. ಓಕೆ, ಜನರಲ್ ಇಂಟೆಲಿಜೆನ್ಸ್ ಮೀನ್ಸ್ ಜನರಲ್ ಅಪ್ಟಿಟ್ಯೂಡ್ ಅಂತ ಕರಿತೀವಿ ನಾವು, ರೀಸನಿಂಗ್. ಓಕೆ, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಟೆಲಿಜೆನ್ಸ್ ಇಸ್ ನಥಿಂಗ್ ಬಟ್ ಅಪ್ಟಿಟ್ಯೂಡ್ ತರನೇ ಇರುತ್ತೆ ಕ್ವಶನ್ಸ್ ಎಲ್ಲ, ಲೈಕ್ ಮ್ಯಾಥಮೆಟಿಕ್ಸ್ ತರ. ಅಂಡ್ ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇದರಲ್ಲಿ ಫಾರ್ಮಸಿ ಸಿಲೆಬಸ್ ಇರೋದಿಲ್ಲ. ದೇರ್ ಇಸ್ ನೋ ಕ್ವಶನ್ಸ್ ಫ್ರಮ್ ಫಾರ್ಮಸಿ ಸಿಲೆಬಸ್, ಟೆಕ್ನಿಕಲ್ ಸಬ್ಜೆಕ್ಟ್ ಇರೋದಿಲ್ಲ. ಸೊ ಬಿಫೋರ್ 2022 ನಲ್ಲಿ ಏನಾಗ್ತಾ ಇತ್ತು, CGHS ಸಪರೇಟ್ ಆಗಿ ಕಾಲ್ಫಾರ್ಮ್ ಆಗ್ತಾ ಇತ್ತು, ಅವಾಗ ಫಾರ್ಮಸಿ ಸಿಲೆಬಸ್ ಇತ್ತು. ಬಟ್ ಫ್ರಮ್ 2022 ಇಂದ ಏನಾಗಿದೆ, SSC ದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ನಾಟ್ ಮೆನ್ಷನಿಂಗ್ ಫಾರ್ಮಸಿ ಸಿಲೆಬಸ್ ಇನ್ ದಿಸ್. ಓಕೆ, ಸೊ ಕಂಪ್ಲೀಟ್ ಆಗಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಸಬ್ಜೆಕ್ಟ್ ಇರುತ್ತೆ. ಓಕೆ, 25 questions. ಓಕೆ, ಸೊ ಟೋಟಲ್ ಬಂದ್ಬಿಟ್ಟು ನಿಮಗೆ ನಂಬರ್ ಆಫ್ ಕ್ವಶನ್ಸ್ 100 ಇರುತ್ತೆ. ಅಂಡ್ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಇಸ್ 200. ಮೀನ್ಸ್ ಈಚ್ ಕ್ವಶನ್ಸ್ ಕ್ಯಾರಿ 2 marks. ಅಂಡ್ ಡ್ಯೂರೇಷನ್ ಆಫ್ ದಿಸ್ ಎಕ್ಸಾಮಿನೇಷನ್ ಇಸ್ ಜಸ್ಟ್ 60 minutes. ಓಕೆ, ಒನ್ ಅವರ್ ಅಷ್ಟೇ ಎಕ್ಸಾಮಿನೇಷನ್ ಇರುತ್ತೆ ನಿಮಗೆ. ಓಕೆ, ಎಸ್, ದಿಸ್ ಇಸ್ ದಿ ಎಕ್ಸಾಮ್ ಪ್ಯಾಟರ್ನ್. ಅಂಡ್ ನೆಗೆಟಿವ್ ಮಾರ್ಕಿಂಗ್ ನೀವು ನೋಡಬಹುದು. ನೆಗೆಟಿವ್ ಮಾರ್ಕಿಂಗ್ 0.50 marks ಫಾರ್ ಈಚ್ ರಾಂಗ್ ಆನ್ಸರ್. ಸೊ ಒಂದು ಆನ್ಸರ್ ಕರೆಕ್ಟ್ ಆದ್ರೆ 2 marks. ಸೊ ಒನ್ ಆನ್ಸರ್ ಕರೆಕ್ಟ್ ಆದ್ರೆ 2 marks. ಓಕೆ, ಅಂಡ್ ಫಾರ್ ಒನ್ ರಾಂಗ್ ಆನ್ಸರ್ ಆಯ್ತು ಅಂದ್ರೆ ಯು ವಿಲ್ ಬಿ ಡಿಡಕ್ಟೆಡ್ 0.50 marks. ಓಕೆ, 1/4.
ದಿಸ್ ಇಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್. ಓಕೆ, ಮತ್ತೆ ನಿಮ್ಗೆ ಇಲ್ಲಿ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ನಮ್ದು ಸ್ಪೆಷಲಿ ಸಮ್ ಫಾರ್ಮಸಿಸ್ಟ್ ಹೈಯರ್ ಸೆಕೆಂಡರಿ, ಓಕೆ, ಹೈಯರ್ ಸೆಕೆಂಡರಿ ಲೆವೆಲ್ ಬರುತ್ತೆ. ಜನರಲ್ ಇಂಟೆಲಿಜೆಂಟ್ ಇದರಲ್ಲಿ ಏನೇನು ಓದ್ಕೋಬೇಕು, ಓಕೆ, ಅಂಡ್ ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜಸ್. ಓಕೆ, ಸೊ ಇದರಲ್ಲಿ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಗ್ರಾಜುಯೇಷನ್, ಓಕೆ, ಸಮ್ ಫಾರ್ಮಸಿಸ್ಟ್ಗೆ ಗ್ರಾಜುಯೇಷನ್ ಲೆವೆಲ್ ಬೇಸ್ ಮೇಲೆ ಇದೆ. ಜನರಲ್ ಇಂಟೆಲಿಜೆಂಟು, ನೆಕ್ಸ್ಟ್ ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಇವೆಲ್ಲ ಟಾಪಿಕ್ಸ್ ನ ನೀವು ಕವರ್ ಅಪ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಎಸ್, ನಮ್ಮ KPC ಕ್ಲಾಸಸ್ದು ಕೋಚಿಂಗ್ ಕೂಡ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ನಾನು ನಿಮಗೆ ನಾನ್ ಫಾರ್ಮಾ ಎಲ್ಲವನ್ನ ಅದರಲ್ಲಿ ಕವರ್ ಮಾಡಿ ಕೊಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಸ್, ನಿಮಗೆ ಎಕ್ಸಾಮ್ ಸಿಟಿ ಬಂದ್ಬಿಟ್ಟು 10 days ಬಿಫೋರ್ ನಿಮಗೆ ಅನೌನ್ಸ್ ಆಗುತ್ತೆ ಎಕ್ಸಾಮ್ ಸಿಟಿ. ಅಂಡ್ ಅಡ್ಮಿಟ್ ಕಾರ್ಡ್ ಕೂಡ ನಿಮಗೆ ಎಸ್, ಅಡ್ಮಿಷನ್ ಸರ್ಟಿಫಿಕೇಟ್ ನಿಮಗೆ 2 to 3 days ಬಿಫೋರ್ ನಿಮಗೆ ಸಿಗುತ್ತೆ ಎಕ್ಸಾಮ್ ಬಿಫೋರು. ಓಕೆ, ಸೊ ಮೋಸ್ಟ್ ಪ್ರೊಬಬಲಿ ಜೂನ್ ಅಲ್ಲಿನೇ ಆಗ್ಬೋದು ಎಕ್ಸಾಮ್ ಡೇಟು. ಅಂಡ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನೆಲ್ಲ ತಗೊಂಡು ಹೋಗ್ಬೇಕು, ಸೊ ಪ್ರತಿಯೊಂದನ್ನ ಮೆನ್ಷನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಳ್ಳಿ. ಅಂಡ್ ಎಸ್, ಮಿನಿಮಮ್ ಕಟ್ ಆಫ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಅನ್ರಿಸರ್ವ್ಡ್ಗೆ 30%, OBC ಅವರಿಗೆ OBC ಅಂಡ್ EWS 25%, ಅಂಡ್ ಅದರ್ ಕೆಟಗರೀಸ್ 20%. ಇದು ಕಂಪಲ್ಸರಿ ನೀವು ಮಾರ್ಕ್ಸ್ ತಗೊಳ್ಳೇಬೇಕು, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಓಕೆ, ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಎಸ್, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಾರಿ. ಅಂಡ್ ಯಾ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ಎಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಬಹಳ ಇಂಪಾರ್ಟೆಂಟ್ ಇದೆ, ಇದನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ಯಾವ್ದೆಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ಪ್ರತಿಯೊಂದು ಕೊಟ್ಟಿದ್ದಾರೆ. ಎಸ್, ಓಕೆ, ಸೊ ಈ PDF ನ ನಾನು ಗ್ರೂಪ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಒಂದ್ಸಾರಿ ಕರೆಕ್ಟ್ ಆಗಿ. ಅಂಡ್ ಎಸ್, ಮತ್ತೆ ನೋಡೋದಾದ್ರೆ ಓಕೆ, ಯಾ, ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಸ್, ಸರ್ಟಿಫಿಕೇಟ್ ನಿಮಗೆ ಈ ರೀತಿ ಇರಬೇಕು. ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ನೋಡೋದಾದ್ರೆ OBC, SC, ST, ಓಕೆ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್, ರೆಡಿ ಕಾರ್ಡ್, ಫಿಲ್ಲಿಂಗ್ ಅಪ್ ಅಪ್ಲಿಕೇಶನ್ಸ್. ಓಕೆ, ಸೊ ಇದರಲ್ಲಿ ನೋಡ್ಕೊಳ್ಳಿ, ಇದು PDF ನಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ, ಅವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಪೋಸ್ಟ್ ಬಂದ್ಬಿಟ್ಟು ಟೋಟಲ್ ನೋಡ್ತಾ ಹೋಗೋಣ. ಎಸ್, ನೀವು ನೋಡ್ಬೋದು ಇಲ್ಲಿ ಫಾರ್ಮಸಿಸ್ಟ್ ಪೋಸ್ಟ್ ಬಂದ್ಬಿಟ್ಟು ಕಾಣ್ತಾ ಇದೆಯಲ್ಲ. ಎಸ್, ಇಲ್ಲಿ ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್, ಇದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಮಧ್ಯಪ್ರದೇಶದಲ್ಲಿ, MP ಮೀನ್ಸ್ ಮಧ್ಯಪ್ರದೇಶ್. ಓಕೆ, ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಒನ್. ಓಕೆ, ಸೊ ವೇಟ್. ಎಸ್, ಇದು ಬಂದ್ಬಿಟ್ಟು ಒನ್ ಪೋಸ್ಟ್ ನಿಮ್ಗೆ OBC, SC, ST ಈ ರೀತಿ ಇದು ಕೊಟ್ಟಿದ್ದಾರೆ ಅವರು ಸಪರೇಟ್ ಆಗಿ ಚಾರ್ಟ್ ನಲ್ಲಿ. ಫಸ್ಟಿಗೆ SC, ST, OBC, UR, SC, ST, OBC, UR, EWS. ಯಾ, ಒನ್ ಪೋಸ್ಟ್ ಫಾರ್ SC ಇದೆ ಇಲ್ಲಿ, ಒನ್ ಪೋಸ್ಟ್ SC, ಇದು OBC ಪೋಸ್ಟ್ ಇದೆ, ಅಂಡ್ 4 ಅನ್ರಿಸರ್ವ್ಡ್. ಓಕೆ, ಅಂಡ್ ಒನ್ ಬಂದ್ಬಿಟ್ಟು EWS, ಟೋಟಲ್ 7 ಪೋಸ್ಟ್ ಇದೆ. ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್, ಓಕೆ, ದಿಸ್ ಇಸ್ ಹೈಯರ್ ಸೆಕೆಂಡರಿ ಲೆವೆಲ್. ಇದರಲ್ಲಿ ಬೋತ್ B Pharm ಅಂಡ್ D Pharm ಎಲಿಜಿಬಲ್. B Pharm ಅಂಡ್ D Pharm ಕ್ಯಾಂಡಿಡೇಟ್ಸ್ ದೇ ಆರ್ ಎಲಿಜಿಬಲ್. ಓಕೆ, ಈ ಪೋಸ್ಟ್ ಅಲ್ಲಿ. ಅಂಡ್ ನೆಕ್ಸ್ಟ್ ಪೋಸ್ಟ್ ನಲ್ಲಿ ನೋಡೋದಾದ್ರೆ, ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಒನ್ ಪೋಸ್ಟ್ ಅನ್ರಿಸರ್ವ್ಡ್ ನಲ್ಲಿ ಇದೆ, ಅಂಡ್ ಇದರಲ್ಲಿ ಕೂಡ ಬೋತ್ D Pharm ಮತ್ತೆ B Pharm ಎಲಿಜಿಬಲ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್. ಓಕೆ, ಸೊ ಡಿಫ್ರೆಂಟ್ ಪೋಸ್ಟ್ ಅಲ್ಲಿ ಇದಾವೆ. ನಾರ್ತ್ ಈಸ್ಟರ್ನ್ ರೀಸನ್, ಬೇರೆ ಡಿಫ್ರೆಂಟ್ ರೀಸನ್ ಇದೆ, ಬಟ್ ನೀವು ಓನ್ಲಿ ಒನ್ ರೀಸನ್ ಮಾತ್ರ ಚೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಟೋಟಲ್ 9 to 10 ಡಿಫ್ರೆಂಟ್ ರೀಸನ್ಸ್ ಇದೆ, ಬಟ್ ಯು ಹ್ಯಾವ್ ಟು ಚೂಸ್ ಓನ್ಲಿ ಒನ್ ರೀಸನ್. ಓಕೆ, ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 3 ಇದೆ. ಅಂಡ್ ನೆಕ್ಸ್ಟ್ ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್ ಮಧ್ಯಪ್ರದೇಶದಲ್ಲಿ, ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್ ಮಧ್ಯಪ್ರದೇಶನಲ್ಲಿ ಟೋಟಲ್ 3 ಪೋಸ್ಟ್ ಇದೆ. ಓಕೆ, ಜೂನಿಯರ್ ಫಾರ್ಮಸಿಸ್ಟ್ ಇದು ಕೂಡ ಮಧ್ಯಪ್ರದೇಶನಲ್ಲಿ, ಇದು ಟೋಟಲ್ 1 ಪೋಸ್ಟ್ ಇದೆ. ಓಕೆ, ಅಂಡ್ ನೆಕ್ಸ್ಟ್
ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್, ದಿಸ್ ಇಸ್ ಫಾರ್ ಹೋಮಿಯೋಪತಿ, ಜಸ್ಟ್ ಬಿ ಫಾರ್ಮಾ ಆರ್ ಡಿ ಫಾರ್ಮಾ ಹೋಮಿಯೋಪತಿಕ್ ನಲ್ಲಿ ಮಾಡಿದಿರ್ತಕ್ಕಂಥವ್ರಿಗೆ 10 ಪೋಸ್ಟ್ ಇದೆ. ಅಂಡ್ ನೆಕ್ಸ್ಟ್ ಆಯುರ್ವೇದಿಕ್ ಫಾರ್ಮಸಿಸ್ಟ್ ಓಕೆ, ಇದು ಬಿ ಫಾರ್ಮ್ ಆರ್ ಡಿ ಫಾರ್ಮ್ ಆಯುರ್ವೇದಿಕ್ ನಲ್ಲಿ ಮಾಡಿರ್ತವ್ರಿಗೆ ಓಕೆ. ಸೊ ಇದು ಕಂಪಲ್ಸರಿ ಡಿ ಫಾರ್ಮ್ ಆರ್ ಬಿ ಫಾರ್ಮ್ ಆಯುರ್ವೇದಿಕ್ ನಲ್ಲಿ ಮಾಡಿರ್ಬೇಕು. ಸೊ ಅಂತವ್ರಿಗೆ 38 ಪೋಸ್ಟ್ ಇದೆ ಓಕೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಸಿಸ್ಟ್ ಅಲೋಪೆಥಿಕ್ ಎಸ್, ಇದರಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 68 ಓಕೆ. ಇದರಲ್ಲಿ ಓನ್ಲಿ ಬಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್, ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್ ದೇ ಆರ್ ನಾಟ್ ಎಲಿಜಿಬಲ್ ಓಕೆ. ಸೊ ಕಂಪಲ್ಸರಿ ಇದರಲ್ಲಿ ಬಿ ಫಾರ್ಮ್ ಇರಬೇಕು, ಕಂಪಲ್ಸರಿ ಬಿ ಫಾರ್ಮ್ ಇದೆ. ಇದರಲ್ಲಿ ಮೋಸ್ಟ್ಲಿ ಡಿ ಫಾರ್ಮ್ ದವರಿಗೆ ಎಕ್ಸ್ಪೀರಿಯನ್ಸ್ ಏನೋ ಇದೆ ಅನ್ಸುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಓಕೆ. ಇದರಲ್ಲಿ ಕಂಪಲ್ಸರಿ ಯಾಕಂದ್ರೆ ಗ್ರಾಜುಯೇಷನ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪಲ್ಸರಿ ಇದರಲ್ಲಿ ಬಿ ಫಾರ್ಮ್ ಎಲಿಜಿಬಲ್. ಅಂಡ್ 15 SC ಪೋಸ್ಟ್, 2 ST ಅಂಡ್ 9 OBC ಅಂಡ್ 32 ಅನ್ರಿಸರ್ವ್ಡ್ ಪೋಸ್ಟ್ ಓಕೆ. ಅಂಡ್ 10 ಫಾರ್ EWS, ಟೋಟಲ್ 68 ಪೋಸ್ಟ್ ಇದೆ ಓಕೆ. ಸೊ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಬಿ ಫಾರ್ಮ್ ಗ್ರಾಜುಯೇಟ್ಸ್. ಅಂಡ್ ನೆಕ್ಸ್ಟ್ ಫಾರ್ಮಸಿಸ್ಟ್ ಕಮ್ ಕ್ಲರ್ಕ್ ಮಧ್ಯಪ್ರದೇಶ್, ಇಲ್ಲಿ ಟೋಟಲ್ 5 ಪೋಸ್ಟ್ ಇದೆ ಓಕೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಅರೌಂಡ್, ಸೊ ಟೋಟಲ್ ನಿಮ್ಗೆ ಅರೌಂಡ್ ಒಂದು 120+ ಪೋಸ್ಟ್ ಇದೆ ಓಕೆ. ಸೊ ಅದರಲ್ಲಿ ಅಲೋಪೆಥಿಕ್ ಫಾರ್ಮಸಿಸ್ಟ್ ಪೋಸ್ಟ್ ಬಂದ್ಬಿಟ್ಟು ಅಲೋಪೆಥಿಕ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 80+ ಪೋಸ್ಟ್ ಇದಾವೆ ಓಕೆ, 80+. ಇದರಲ್ಲಿ ಮೋಸ್ಟ್ ಆಫ್ ದಿ ಬಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇದ್ದೀರಾ. ಅಂಡ್ ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ, ಒಂದ್ಸರಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಓಕೆ. ಸೊ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಇದು ಚೆಕ್ ಮಾಡ್ಕೊಂಡ್ಬಿಡೋಣ. 68 ಪೋಸ್ಟ್ ಇದೆಯಲ್ಲ, MP 10526 ಓಕೆ. ಸೊ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದರಲ್ಲಿ ಬಿ ಫಾರ್ಮ್ ಎಲಿಜಿಬಲ್ ಇದೆ ಅನ್ಸುತ್ತೆ ಓಕೆ. ಅಂಡ್ ದಿಸ್ ಇಸ್ ಅಬೌಟ್ ನೋಟಿಫಿಕೇಶನ್. ಇನ್ನು ಮತ್ತೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ, ನಾನು ನಿಮಗೆ ಆನ್ಸರ್ ಮಾಡ್ತೇನಂತೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಬೆಸ್ಟ್ ಆಫ್ ಲಕ್ ಟು ಎವ್ರಿ ಒನ್.